ಸ್ಟಾಕ್ ಅನಾಲಿಸಿಸ್ ಸರಣಿಗೆ ತಮಗೆಲ್ಲರಿಗೂ ಸ್ವಾಗತ. ಇದೊಂದು ಹೊಸ ಸರಣಿನ ಮಾರ್ಕೆಟ್ ಮಾತುಕತೆ ಚಾನಲ್ ವತಿಯಿಂದ ಮಾಡಲಿಕ್ಕೆ ಬಂದಿದ್ದೀನಿ. ಸೆಬಿದು ರೀಸೆಂಟ್ ಆಗಿರುವಂಥ ಬಂದಿರುವಂಥ ಸರ್ಕ್ಯುಲರ್ ಪ್ರಕಾರ ಏನಾಗಿತ್ತು, ಯಾವುದೇ ಒಂದು ಎಜುಕೇಷನಲ್ ಪರ್ಪಸ್ಸಿಗಾದರೂ ಕೂಡ 3 ಮಂತ್ಸ್ಗಿಂತ ಓಲ್ಡ್ ಡೇಟಾನ ತಗೊಂಡು ನಾವು ಅನಾಲಿಸಿಸ್ ಮಾಡ್ಬೋದು ಅಂತ ಇದೆ ಅಲ್ವಾ. ಲೈವ್ ಪ್ರೈಸನ್ನು ನಾವು ತೋರಿಸೋ ಹಾಗಿಲ್ಲ, ಅದ್ರ ಬಗ್ಗೆ ಮಾತಾಡೋ ಹಾಗಿಲ್ಲ. ಹಾಗಾಗಿ ಈ ಸ್ಟಾಕ್ ಅನಾಲಿಸಿಸ್ ಸರಣಿಗಳಲ್ಲಿ ನಾವು 3 ತಿಂಗಳ ಹಳೆಯ ಡೇಟಾನ ಇಟ್ಕೊಂಡು ಸ್ಟಾಕಲ್ಲಿ ಅನಲೈಸ್ ಮಾಡ್ತಾ ಹೋಗೋಣ. ಅಂದರೆ ಯಾಕೆ ಈ ಸೀರೀಸ್ನ ಶುರು ಮಾಡ್ತಾ ಇದ್ದೀನಿ ಅಂತಂದರೆ, ಕೆಲವೊಂದು ಸ್ಟಾಕ್ಗಳಲ್ಲಿ ನಾವು ಸುಮಾರು ದಿನಗಳಿಂದ ಸುಮಾರು ವರ್ಷಗಳಿಂದ ಇನ್ವೆಸ್ಟ್ ಮಾಡ್ಕೊಂಡು ಬಂದಿರ್ತೀವಿ. ಆದರೆ ಸಡನ್ನಾಗಿ ಅದು ಒಂದು ಡೌನ್ ಟ್ರೆಂಡಿಗೆ ಕನ್ವರ್ಟ್ ಆಗಿ ಹೋಗ್ಬಿಡುತ್ತೆ. ಅದನ್ನ ನಾವು ಮುಂಚೆನೇ ಯಾವ ರೀತಿನಾದರೂ ಐಡೆಂಟಿಫೈ ಮಾಡೋಕ್ಕೆ ಅವಕಾಶ ಇರ್ತಿತ್ತಾ ನಮಗೆ ಅನ್ನೋದು ಒಂದು ಉದ್ದೇಶ. ಇನ್ನೊಂದು, ಸುಮಾರು ಸ್ಟಾಕ್ಗಳು ಕೆಲವೊಂದು ವರ್ಷಗಳಿಂದ ಏನೂ ಪರ್ಫಾರ್ಮ್ ಮಾಡಿರೋದಿಲ್ಲ, ಒಂದೇ ಸಲ ಪರ್ಫಾರ್ಮ್ ಮಾಡಲಿಕ್ಕೆ ಶುರು ಮಾಡುತ್ತೆ. ಅಂಥ ಸ್ಟಾಕ್ಗಳನ್ನ ಐಡೆಂಟಿಫೈ ಮಾಡೋಕ್ಕೆ ನಮಗೆ ಯಾವುದಾದ್ರೂ ಫಂಡಮೆಂಟಲಿ ಮತ್ತು ಟೆಕ್ನಿಕಲಿ ಈ ಎರಡು ಮಾನದಂಡಗಳು ಯಾವುದಾದ್ರೂ ಕಾಣಿಸುತ್ತಾ ಅನ್ನೋದು ನೋಡುವಂಥದ್ದು, ಆ ಒಂದು ಪ್ರಯತ್ನ ಮಾಡುವಂಥದ್ದು ಈ ಸೀರೀಸ್ನ ಒಂದು ಉದ್ದೇಶ. ಸೊ ಈ ಸೀರೀಸ್ನಲ್ಲಿ ನಾವು ಮೊದಲನೇದಾಗಿ ಮಾತಾಡ್ತಾ ಇರುವಂಥ ಸ್ಟಾಕು ಇವತ್ತು ರಿಲ್ಯಾಕ್ಸೋ ಫುಟ್ವೇರ್ಸ್. ಸೊ ರಿಲ್ಯಾಕ್ಸೋ ಫುಟ್ವೇರ್ಸ್ ಕಂಪನಿ ಭಾರತದಲ್ಲಿ ಒನ್ ಆಫ್ ದ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರ್ಸ್ ಅಲ್ವಾ. ಫುಟ್ವೇರ್ ರಿಲೇಟೆಡ್ ಏನಿದೆ ಅವ್ರದ್ದು ನಿಮಗೆ ಗೊತ್ತಿದೆ, ಸ್ಪಾರ್ಕ್ಸ್ ಅಂತ ಬ್ರ್ಯಾಂಡ್ ಇದೆ, ಮತ್ತು ಸುಮಾರು ಬ್ರ್ಯಾಂಡ್ಗಳಿದೆ. ನಿಮಗೆ ಇಲ್ಲಿ ಸ್ಕ್ರೀನರ್ ಇದು ಫ್ರೀ ವೆಬ್ಸೈಟ್ ಆಗಿರುತ್ತೆ. ಇಲ್ಲಿ ನೀವು ಇಲ್ಲಿ ಬಂದರೆ ನಿಮಗೆ ಕಂಪನಿ ಬಗ್ಗೆ ಸಾಕಷ್ಟು ಇಲ್ಲಿ ಮಾಹಿತಿಗಳು ನಿಮ್ಗೆ ಇಲ್ಲೇ ಸಿಗ್ತಾ ಹೋಗುತ್ತೆ. ನೀವೇನು ತುಂಬ ಏನೋ ಆಚೆ ಈಚೆ ನೋಡಬೇಕಾಗಿರೋಂಥ ಅವಶ್ಯಕತೆ ಇಲ್ಲ. ನೋಡಿ, ಸರಿಸುಮಾರು 87 ರಿಜಿಸ್ಟರ್ಡ್ ಟ್ರೇಡ್ ಮಾರ್ಕ್ ಇದೆ, 12 ಕಾಪಿ ರೈಟ್ ಇದೆ, 1260 ಪ್ರಾಡಕ್ಟ್ ಡಿಸೈನ್ ಇರುವಂಥ ಕಂಪನಿ. ಬಾಟಾ ನಂತರದಲ್ಲಿ ಐ ಥಿಂಕ್ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರ್ ಅಂದರೆ ಇವರೇ ಬರ್ತಾ ಹೋಗ್ತಾರೆ. ಸರಿಸುಮಾರು ಇಷ್ಟೊಂದು ಬ್ರ್ಯಾಂಡ್ಗಳನ್ನು ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರಲ್ವಾ. ಸೊ ಜೊತೆಗೆ ಕಂಪ್ನಿನಲ್ಲಿ ಏನೇನು ಮಾಡ್ತಾ ಇದೆ ಅಂತಲೂ ಕೂಡ ನೀವು ನೋಡ್ತಾ ಹೋಗ್ಬೋದು. ಬ್ರ್ಯಾಂಡ್ ವೈಸು ಕೂಡ ಯಾವುದು ಚೆನ್ನಾಗಿ ಕೊಡ್ತಾ ಇದೆ ಅಂತಲೂ ಕೇಳ್ಬೋದು. ಜಿಯೋಗ್ರಫಿಕಲ್ ವೈಸು ಕೂಡ ನೀವು ಇಲ್ಲೆಲ್ಲ ನೋಡ್ತಾ ಹೋಗ್ಬೋದು. ಅಂದರೆ ಉತ್ತರ ಭಾರತದ ಕಡೆಯಲ್ಲಿ 45% ನೆಟ್ವರ್ಕ್ ಇದೆ, ಈಸ್ಟ್ ಸೈಡಲ್ಲಿ 25%, ವೆಸ್ಟಲ್ಲಿ 19%, ಸೌತಲ್ಲಿ 11% ಇವರ ಪ್ರೆಸೆನ್ಸ್ ಇದೆ. ಮೇನ್ ಬ್ರ್ಯಾಂಡು ಸುಮಾರು ಜನ ಯೂಸ್ ಮಾಡಿರ್ತೀರಾ, ಸ್ಪೋರ್ಟ್ಸ್ ಶೂಸು, ಸ್ಯಾಂಡಲ್ಸು, ಸ್ಲಿಪ್ಪರ್ಸ್, ಇದರಲ್ಲಿ ರಿಲ್ಯಾಕ್ಸು, ಸ್ಪಾರ್ಕ್ಸು, ಫ್ಲೈಟು, ಬಹಾಮಾಸು ಇದೆಲ್ಲ ಇವ್ರದ್ದು ಬ್ರ್ಯಾಂಡ್ ಆಗಿದೆ ಅಲ್ವಾ. ಸೊ ಟೋಟಲ್ ಒಂದು 70,000ಕ್ಕಿಂತಲೂ ಹೆಚ್ಚಿನ ರಿಟೇಲ್ ನೆಟ್ವರ್ಕ್ನ ಹೊಂದಿದ್ದಾರೆ, 650 ಡಿಸ್ಟ್ರಿಬ್ಯೂಟ್ನ ಹೊಂದಿದ್ದಾರೆ. ಅಮೆಝಾನು, ಫ್ಲಿಪ್ಕಾರ್ಟು ಎಲ್ಲರ ಕಡೆನೂ ಅವೈಲೇಬಲ್ ಇದೆ ಅಂತ ಇಲ್ಲಿ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಎಕ್ಸ್ಪೋರ್ಟು ಕೂಡ ಒಂದು ಸರಿಸುಮಾರು 34 ಕಂಟ್ರಿಗೆ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಮಾಹಿತಿ ಇದೆ. ಸರಿಸುಮಾರು 9 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಇದೆ, ಹರಿಯಾಣ, ರಾಜಸ್ಥಾನ, ಉತ್ತರಾಖಂಡ್ ಅಂತ ಎಲ್ಲ ಕೂಡ ಇಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ. ಮತ್ತು ಜೊತೆಗೆ ಎಷ್ಟು ಪ್ರೊಡ್ಯೂಸ್ ಮಾಡಿದ್ದಾರೆ, ಎಷ್ಟು ಸೇಲ್ ಮಾಡಿದ್ದಾರೆ ಅಂತಲೂ ಕೂಡ ಬರ್ತಾ ಹೋಗುತ್ತೆ ಡೇಟಾ. ಇಲ್ಲಿ ನೋಡಿ, ವಾಲ್ಯೂಮ್ ಆ್ಯಂಡ್ ರಿಯಲೈಸೇಷನ್. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೇನೆ ಅಂದರೆ, ಫಂಡಮೆಂಟಲಿ ಕಂಪನಿಯ ಬಗ್ಗೆ ಅರ್ಥ ಮಾಡ್ಕೊಳ್ಳೋಂಥದ್ದು, ಅವರ ಪ್ರತಿಯೊಂದು ಇಫ್ ನಾಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಲಾಂಗ್ ಟರ್ಮ್ ಇನ್ವೆಸ್ಟ್ ಇದ್ರ ಅಂತಂದರೆ ಇಯರ್ ಆನ್ ಇಯರ್ ಕಂಪನಿ ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ನೋಡುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ವಾಲ್ಯೂಮ್ ಆ್ಯಂಡ್ ರಿಯಲೈಸೇಷನಲ್ಲಿ ನೋಡ್ತಾ ಹೋಗೋದಾದರೆ 2024ನೇ ವರ್ಷದಲ್ಲಿ 19.5 ಕೋಟಿ ಪೇರ್ಸ್, ಅಂದರೆ ಒಂದು ಪೇರ್ ಅಂದರೆ ಒಂದು ಚಪ್ಪಲಿ ಆಗಿರ್ಬೋದು, ಶೂ ಆಗಿರ್ಬೋದು ಅಲ್ವಾ, ಆ ಥರ ಒಂದು 19.5 ಕೋಟಿ ಜೊತೆ ಚಪ್ಪಲಿಗಳನ್ನು ಅಥವಾ ಶೂಗಳನ್ನು ಅವರು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. 2023ನೇ ಇಸ್ವಿನಲ್ಲಿ ಅದು 17 ಕೋಟಿ ಇತ್ತು, 2022ರಲ್ಲಿ ಅದು 17.5 ಕೋಟಿ ಇತ್ತು. ಅಂದರೆ ವರ್ಷದಿಂದ ವರ್ಷಕ್ಕೆ ಸೇಲ್ಸ್ ಅನ್ನೋದು ಆಲ್ಮೋಸ್ಟ್ ಒಂದೇ ರೇಂಜು. ಲಾಸ್ಟ್ ಇಯರು ಸ್ವಲ್ಪ ಚೆನ್ನಾಗಿ ಸೇಲ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಒಂದು ಚಪ್ಪಲಿ, ಒಂದು ಪೇರ್ನ ಸೇಲ್ ಮಾಡಿದ್ರೆ ಇವರಿಗೆ ಎಷ್ಟು ಉಳಿಯುತ್ತೆ, ಲಾಭ ಉಳಿಯುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಇಲ್ಲಿ ದ ಆ್ಯಾವ್ರೇಜ್ ರಿಯಲೈಸೇಷನ್ ಪರ್ ಪೇರ್ ಅಂದರೆ ರಿಯಲೈಸ್ ಪ್ರಾಫಿಟ್ ಎಷ್ಟಾಗುತ್ತೆ ಅಂತ ನೋಡೋದಾದರೆ 2024ರಲ್ಲಿ 148 ರೂಪಾಯಿ ಆ್ಯಾವ್ರೇಜ್. ಇದು ಎಲ್ಲದಕ್ಕೂ ಹಂಗೆ ಅಂತಲ್ಲ, ಆ್ಯಾವ್ರೇಜ್ ಅಷ್ಟು ಉಳಿತಾ ಇದೆ ಅಂತ. ಆದರೆ FY23 ಅಂದರೆ 2020ರಲ್ಲಿ 23ರಲ್ಲಿ ಅದು 161 ಇತ್ತು, 2022ರಲ್ಲಿ 150 ಇತ್ತು. ಅಂದರೆ ಕಂಪನಿ ಸೇಲ್ ಜಾಸ್ತಿ ಮಾಡ್ತಾ ಇದ್ರೂ ಕೂಡ ಇವರಿಗೆ ರಿಯಲೈಸ್ ಆಗ್ತಿರುವಂಥ ಪ್ರಾಫಿಟ್ ಏನಾಗ್ತಾ ಇದೆ, ವರ್ಷದಿಂದ ವರ್ಷಕ್ಕೆ ಕಮ್ಮಿ ಬರ್ತಾ ಇದೆ. ಸೊ ಇದು ಯಾಕಾಗಿದೆ ಅನ್ನೋದಕ್ಕೆ ನೋಡಿ, ಇಲ್ಲಿ ಉದಾಹರಣೆಗಳು ಕೆಲವೊಂದು ಮಾರ್ಜಿನ್ ಇಶ್ಯೂ ಅಂತ ಬಂದಿದೆ. ಈಗ ಮಾರ್ಜಿನ್ ಇಶ್ಯೂ ಏನು ಅಂದರೆ, ಇವಾಗ ತುಂಬ ಲೇಬರ್ ಇಂಟೆನ್ಸಿವ್ ಇಂಡಸ್ಟ್ರಿ ಇದು. ಅಂದರೆ ಇಲ್ಲಿ ತುಂಬ ಲೇಬರ್ ಮೇಲೆ ಡಿಪೆಂಡ್ ಆಗಿರ್ತಾರಲ್ವ, ಶೂ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಚಪ್ಪಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಫ್ಯಾಕ್ಟ್ರಿಗಳಲ್ಲಿ ತುಂಬ ಲೇಬರ್ಸ್ ಬೇಕಾಗ್ತಾ ಹೋಗುತ್ತೆ. ಸೊ ಈಗ ಮಿನಿಮಮ್ ವೇಜ್ ಇಷ್ಟು ಒಬ್ಬ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಮಿನಿಮಮ್ ವೇಜ್ ಇಷ್ಟು ಕೊಡಬೇಕು ಅಂತ ಒಂದು ಅದೇನು ರೂಲ್ಸ್ ಇತ್ತು, ಅದು ಜಾಸ್ತಿ ಆಗಿದೆ ಅಲ್ವ ಇವಾಗ. ಸೊ ಮಿನಿಮಮ್ ವೇಜ್ ಜಾಸ್ತಿ ಆಗಿರೋದ್ರಿಂದ ಇವಾಗ ಕಂಪನಿಗೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಜಾಸ್ತಿ ಆಗಿದೆ. ಸೊ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಜಾಸ್ತಿ ಆದರೆ ಅದನ್ನ ಯಾರ ಮೇಲೆ ಹಾಕಬೇಕು, ಕಸ್ಟಮರ್ಸ್ ಮೇಲೆ ಹಾಕಬೇಕು, ಅಂದರೆ ಬೆಲೆನ ಜಾಸ್ತಿ ಮಾಡಬೇಕು. ಆದರೆ ಇದು ಆಲ್ರೆಡಿ ಒಂದು ಕಾಂಪಿಟೇಟಿವ್ ಮಾರ್ಕೆಟು. ಇಲ್ಲಿ ನೋಡಿ, ಶೂ ಚಪ್ಪಲಿ ಅನ್ನೋದು ಜನ ಲೋಕಲಲ್ಲಿ ತುಂಬ ಪರ್ಚೇಸ್ ಮಾಡಿ ಹೋಗ್ತಾರೆ. ಬ್ರ್ಯಾಂಡ್ ಅಂತ ತೊಗೊಂಡು ಪರ್ಚೇಸ್ ಮಾಡಬೇಕು, ಅಲ್ಲಿಗೆ ಒಂದು ವ್ಯಾಲ್ಯೂ ಕ್ರಿಯೇಟ್ ಮಾಡಬೇಕು ಅಂತಂದರೆ ಅವರು ತುಂಬ ಒಂದು ಜಾಸ್ತಿ ಫ್ಲೇವರ್ಸ್ನ ಕೊಡಬೇಕಾಗ್ತಾ ಹೋಗುತ್ತೆ. ಜೊತೆಗೆ ತುಂಬ ಒಂದು ಅಟ್ರಾಕ್ಟಿವ್ ಪ್ರೈಸಿಂಗಲ್ಲೂ ಕೂಡ ಇರಬೇಕಾಗ್ತಾ ಹೋಗುತ್ತಲ್ವ. ಹಾಗಾಗಿ ಇವರು ಅದನ್ನ ಕಸ್ಟಮರ್ ಮೇಲೆ ಭರಿಸಲಿಲ್ಲ, ಅಂದರೆ ಆ ಕಾಸ್ಟ್ನ ಇವರೇ ಇವಾಗ ಹಾಕೊಳ್ತಾ ಇದ್ದಾರೆ. ಹಾಗಾಗಿ ಏನಾಗ್ತಾ ಇದೆ, ಇವ್ರದ್ದು ಮಾರ್ಜಿನ್ ಮೇಲೆ ಏನು ಒಂದು ನೀವು ನೋಡಿದ್ರೆ ರಿಯಲೈಸ್ಡ್ ಪ್ರಾಫಿಟ್ ಮೇಲೆ ಪರಿಣಾಮ ಬೀರ್ತಾ ಇದೆ. ಸೊ ಇದು ಮತ್ತೆ ಕ್ಯಾಪೆಕ್ಸ್ ಅಂತ ಎಕ್ಸ್ಪೆಂಡಿಚರ್ ಅಂತ ಕೂಡ 174 ಕೋಟಿ, 232 ಕೋಟಿ ಕ್ರಮೇಣವಾಗಿ ಹೂಡಿಕೆ ಮಾಡಿದ್ದಾರೆ. ಅದರಲ್ಲಿ ಕೆಲವೊಂದಿಷ್ಟು ಜಾಗ ಖರೀದಿ, 30 ಎಕರೆ ಜಾಗ ಖರೀದಿ ಮಾಡ್ತಾ ಇದ್ದಾರೆ ರಾಜಸ್ಥಾನಲ್ಲಿ ಯೂನಿಟಿಗೆ ಅಂತ. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕೂಡ ಆಗಿದೆ, ಅದು ಒಂದು ಕಂಪನಿಗೆ ಬಂದಿರುವಂಥ ಎಕ್ಸ್ಪೆಂಡಿಚರ್ ಅಂತ ನೀವು ನೋಡ್ತಾ ಹೋಗ್ಬೋದು. ಸೊ ಸ್ಟಾಕಿನ ಈಗಿನ ಬೆಲೆ ಅಷ್ಟನ್ನು ಹೇಳ್ತಾ ಇದ್ದೀನಿ, ಪ್ರೈಸ್ ಅದು ಬಂದೇ ಬರುತ್ತೆ, ನಿಮಗೆ ಎಲ್ಲ ಕಡೆ ಸಿಗುತ್ತೆ. ಎಗೇನ್ ಮತ್ತೆ ಹೇಳ್ತಾ ಇದ್ದೀನಿ, ಈ ಒಂದು ಅನಾಲಿಸಿಸ್ ಮಾಡುವಂಥದ್ದು ನಾವು ಈ ಪರ್ಟಿಕ್ಯುಲರ್ ಸ್ಟಾಕನ್ನೇ ಬೈ ಮಾಡಿ ಸೆಲ್ ಮಾಡಿ ಅನ್ನೋದು ಆಗೇ ಇರೋದಿಲ್ಲ. ಇನ್ ಕೇಸ್ ಇದು ಒಂದು ಉದಾಹರಣೆಯಾಗಿ ನಾವು ನೋಡ್ತಾ ಇದ್ದೀವಿ. ನಾವು ಒಂದು 2010
18, 19 ಈ ಸಾಲಿನಿಂದ ನೀವೇನಾದರೂ ಇನ್ವೆಸ್ಟ್ ಮಾಡ್ಕೊಂಡು ಬಂದಿದ್ದೀರಿ ರಿಲ್ಯಾಕ್ಸು ಅಂತಂದರೆ, ಈಗ ಯಾಕೆ ಈ ಪರ್ಟಿಕ್ಯುಲರ್ ಸ್ಟಾಕ್ನೇ ತೊಗೊಂಡಿದ್ದೀನಿ ಅಂತಂದರೆ, ಇದು ಒಂದು ಆಲ್ ಟೈಮ್ ಹೈ ಇತ್ತಲ್ಲ, ಅಲ್ಲಿಂದ ಆಲ್ಮೋಸ್ಟ್ 50%ಗಿಂತ ಜಾಸ್ತಿ ಕರೆಕ್ಷನ್ ಆಗಿದೆ. ಸೊ ಒಬ್ಬ ಇನ್ವೆಸ್ಟರ್ ಆಗಿ ನಾನು ಇದ್ದಿದ್ದರೆ, ಸೊ ಈಗ 50% ಕರೆಕ್ಷನ್ ಈ ಥರ ಏನಾಯ್ತಲ್ಲ, ಬಿತ್ತಲ್ಲ, ಡೌನ್ ಟ್ರೆಂಡಿಗೆ ಹೋಯ್ತಲ್ಲ, ಇದನ್ನ ನಾನೇನಾದರೂ ಅವಾಯ್ಡ್ ಮಾಡೋಕ್ಕೆ ನನಗೇನಾದರೂ ಒಂದು ಟೆಕ್ನಿಕಲಿ ಫಂಡಮೆಂಟಲಿ ಏನಾದರೂ ಒಂದು ಬಿಟ್ ಕೊಟ್ಟಿತ್ತಾ, ಸುಳುವು ಕೊಟ್ಟಿತ್ತಾ ಮಾರ್ಕೆಟ್ನಲ್ಲಿ ಅಂತ ಅನಲೈಸ್ ಮಾಡುವಂಥದ್ದು. ಈ ಉದಾಹರಣೆ ಇಟ್ಕೊಂಡು ಇದೇ ಥರ ಬೇರೆ ನಾವು ಯಾವುದಾದ್ರೂ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದರೂ ಕೂಡ ಫಂಡಮೆಂಟಲಿ ಟೆಕ್ನಿಕಲಿ ಕೆಲವೊಂದು ಪ್ಯಾರಾಮೀಟರ್ಗಳನ್ನು ಚೆಕ್ ಮಾಡಿ ನಾವು ಅದನ್ನು ಅವಾಯ್ಡ್ ಮಾಡುವಂಥ ಸಿಚುವೇಶನ್ ಇರುತ್ತಾ ಅಂತ ನೋಡೋದೇ ಇದರ ಉದ್ದೇಶ ಆಗಿರುತ್ತೆ. ದಯವಿಟ್ಟು ಆ ರೀತಿಯಾಗಿ ನೋಡ್ತಾ ಹೋಗಿ. ಈಗೇನು ಮತ್ತೆ ಹೇಳ್ತಾ ಇದ್ದೀನಿ, ಇದು ಯಾವುದೇ ರೀತಿಯಾದಂಥ ಬೈಯಿಂಗ್ ಅಥವಾ ಸೆಲ್ಲಿಂಗ್ ರೆಕಮೆಂಡೇಶನ್ ಆಗಿರೋದಿಲ್ಲ. ಸೊ ನೀವು ನೋಡ್ತಾ ಬರೋದಾದರೆ 3 ಇಯರ್ಸ್ 5 ಇಯರ್ಸ್ ಚಾರ್ಟ್ಸಲ್ಲಿ ನೀವು ನೋಡ್ತಾ ಬರೋದಾದರೆ, ನಾನು ಆಗಲೇ ಹೇಳಿದಾಗೆ 1400 ಈ ರೀತಿ ಪ್ರೈಸನ್ನು ಮುಟ್ಟಿತ್ತು. ಸೊ ನಾವು ರೀಸೆಂಟಾಗಿ ತೊಗೊಳೋದು ಬೇಕಾಗಿಲ್ಲ ಇವಾಗ. ಸೊ ನಾವೇನು ಮಾಡೋಣ, ಅಕ್ಟೋಬರ್ ತನಕ ಮಾತ್ರ ಅನಲೈಸ್ ಮಾಡೋಣ. ಅದಕ್ಕೆ ನಾವೇನು ಮಾಡ್ಬೋದು, ಇಲ್ಲಿ ನಾನಿವಾಗ ಟ್ರೇಡಿಂಗ್ ವ್ಯೂಗೆ ಬರ್ತಾ ಇದ್ದೀನಿ. ಟ್ರೇಡಿಂಗ್ ವ್ಯೂನಲ್ಲಿ ಬಂದರೆ ನಮಗೆ ಇಲ್ಲಿ ಸೆಟ್ ಮಾಡ್ಬೋದು ನೋಡಿ, ಎಲ್ಲಿ ತನಕ ಅಂತ ಸೆಟ್ ಮಾಡ್ಬೋದು. ನಾನು ಡಿಸೆಂಬರ್ 31 ತನಕ ಪ್ರೈಸ್ನ ಸೆಟ್ ಮಾಡ್ತಾ ಇದ್ದೀನಿ. ಸೊ ನಾವು ನೋಡ್ತಾ ಇರೋಂಥದ್ದು ಡೇಟಾ. ಸೊ ಡಿಸೆಂಬರ್ 31 ಕಟ್ ಆಗಿದೆ. ಅದಾದಮೇಲೆ ಏನಾಗಿದೆ ಅನ್ನೋದು ಇಲ್ಲಿ ನಾನು ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತಾ ಇಲ್ಲ. ಸೊ ಈಗ 1400 ಚಿಲ್ಲರೆ ಲೆವೆಲ್, ಆಲ್ ಟೈಮ್ ಹೈ ಲೆವೆಲ್ ಅಲ್ಲಿಗೆ ಹೋಗಿತ್ತಲ್ವಾ. ಸೊ ಇದು ಯಾವಾಗ ಮಾಡಿರುವಂಥದ್ದು, 2021ರಲ್ಲಿ. 2021ರಲ್ಲಿ ಇಲ್ಲಾದಾಗ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ದೊಡ್ಡವರು ನಮಗೆ ಬಿಟ್ಕೊಡುವಂಥ ಟೆಕ್ನಿಕಲ್ ಪ್ಯಾರಾಮೀಟ್ರು ಏನಾದರೂ ಇದೆ ಅಂತಂದರೆ ಅದು ವಾಲ್ಯೂಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ಇಲ್ಲಿ ನೋಡ್ತಾ ಬನ್ನಿ, ಇಲ್ಲಿ ಒಂದು ದೊಡ್ಡ ವಾಲ್ಯೂಮ್ ಆಗಿತ್ತು ಯಾವಾಗ 2019 ಪೀರಿಯಡಲ್ಲಿ. ಅದನ್ನ ಬೇಕಾದ್ರೆ ನಾವು ಸ್ವಲ್ಪ ಮಿನಿಮೈಸ್ ಮಾಡಿ ನೋಡೋದಾದರೆ ಏನಾಗಿತ್ತು ಅಂತ ಅಲ್ಲಿ ನೋಡಿ, ಈ ರೀತಿ ಮಾಡ್ತೀನಿ, ಮಿನಿಮೈಸ್ ಮಾಡ್ತೀನಿ ನೋಡಿ. ಆ ಟೈಮಲ್ಲಿ ಆ ಒಂದು ದೊಡ್ಡ ಕನ್ಸಾಲಿಡೇಷನ್ ಆಗಿತ್ತಲ್ಲಿ, ಆ ಒಂದು ದೊಡ್ಡ ವಾಲ್ಯೂಮ್ ಬಂದಾಗ ಅಲ್ಲಿಂದ ಸ್ಟಾಕು ತುಂಬ ಮೇಲ್ಗಡೆ ಹೋಗಿತ್ತು ಕೋವಿಡ್ ಟೈಮಲ್ಲಿ. ಕೋವಿಡ್ ಟೈಮಲ್ಲಿ ಒಂದು ದೊಡ್ಡದಾಗಿ ಕರೆಕ್ಷನ್ ಕೂಡ ಆಯಿತು. ಅದಾದಮೇಲೆ ಒಂದು ನ್ಯೂ ಆಲ್ ಟೈಮ್ ಆಗೋಯಿತು. ಇದು ಸುಮಾರು ಸ್ಟಾಕ್ಗಳಲ್ಲಿ ಇದೇ ರೀತಿಯಾದಂಥ ಬೆಳವಣಿಗೆ ನಿಮಗೆ ಕಾಣಿಸಿರುತ್ತೆ. ಸೊ ಈಗ ನಮ್ಮ ಉದ್ದೇಶ ಇರುವಂಥದ್ದು, ಈ ಒಂದು ಆಲ್ ಟೈಮ್ ಹೈ 1400 ಚಿಲ್ಲರೆಗೆ ಯಾವಾಗ ಹೋಗಿತ್ತು, 2021ರಲ್ಲಿ ಹೋಗಿತ್ತು. ಅದು ಆ ಟೈಮಲ್ಲಿ ಏನಾದರೂ ಒಂದು ವಾಲ್ಯೂಮ್ ಆಗಿದೆಯಾ ಅಂತ ನೋಡೋದಾದರೆ ನಮಗೆ ಈ ರೇಂಜಲ್ಲಿ ಒಂದಿಷ್ಟು ವಾಲ್ಯೂಮ್ ಆ್ಯಕ್ಟಿವಿಟಿ ಆಗಿರೋದು ಕಾಣಿಸ್ತಾ ಇದೆ. ಆದರೆ ಆ ವಾಲ್ಯೂಮ್ ಆದಮೇಲೆ ಸ್ಟಾಕು ಮೇಲ್ಗಡೆ ಕೂಡ ಹೋಗಿತ್ತು, ಕರೆಕ್ಟಾ, ಮೇಲ್ಗಡೆಗೂ ಕೂಡ ಹೋಗಿದೆ. ಕೆಳಗಡೆ ಬರ್ತಾ ಇದ್ದಾಗ ಅಂಥ ಒಂದು ಇಷ್ಟು ದೊಡ್ಡ ವಾಲ್ಯೂಮಲ್ಲಿ ಸೆಲ್ಲಿಂಗ್ ಆಗಿರೋದು ಎಲ್ಲರೂ ಕಾಣಿಸ್ತಾ ಇದೆಯಾ, ನಮಗೆ ಕಾಣಿಸ್ತಾ ಇಲ್ಲ. ಸೊ ಪೊಟೆನ್ಷಿಯಲಿ ನಾವು ಇನ್ವೆಸ್ಟರ್ ಆಗಿದ್ರಿ ಇಲ್ಲಿ ಯಾರಾದರೂ ಅಂತಂದರೆ, ಓಕೆ ಇದು ಬರ್ತಾ ಇದೆ, ವಾಪಸ್ ರೀಜನ್ ಟೆಸ್ಟ್ ಮಾಡೋಕ್ಕೆ ಬರ್ತಾ ಇದೆ, ಇದರಿಂದ ಬೌನ್ಸ್ ಆಗ್ಬೋದು ಅಂತಲೇ ನೀವು ಇಟ್ಕೊಂಡಿರ್ಬೋದಿತ್ತು. 1400 ಅಂದರೆ ನಾನು ಹೇಳ್ತಾ ಇರೋಂಥದ್ದು, ಈ ಹಿಂದೆ ಲೆವೆಲಲ್ಲಿ ಯಾರಾದರೂ ಇನ್ವೆಸ್ಟ್ ಮಾಡಿದ್ರಿ ಅಂತಂದರೆ ವಾಪಸ್ ಈ ಝೋನ್ನ ಟೆಸ್ಟ್ ಮಾಡ್ತೇನೆ, ಮತ್ತೆ ಮೇಲ್ಗಡೆ ಹೋಗುತ್ತೆ ಅನ್ನೋ ಉದ್ದೇಶದಲ್ಲಿ ನೀವು ಇಟ್ಕೊಂಡಿರ್ಬೋದಿತ್ತು. ಯಾವುದೇ ರೀತಿ ಅಂತ ತೊಂದರೆ ಇಲ್ಲ. ಯಾಕಂದರೆ ಅಂಥ ಒಂದು ಪೊಟೆನ್ಷಿಯಲಿ ವಾಲ್ಯೂಮ್ ಅನ್ನೋದು ಕಾಣಿಸಿಲ್ಲ. ಎಕ್ಸೆಪ್ಟ್ ಇಲ್ಲೊಂದು ದೊಡ್ಡ ವಾಲ್ಯೂಮ್ ಬಂದಿರೋದು ಬಿಟ್ಟರೆ ಒಂದು ದೊಡ್ಡದಾಗಿ ವಾಲ್ಯೂಮ್ ಅಂತ ಆಗಿರುವಂಥದ್ದು ಕಾಣಿಸಿಲ್ಲ. ಆ್ಯಾವ್ರೇಜ್ಗಿಂತ ಕೆಳಗಡೆನೇ ವಾಲ್ಯೂಮ್ ಆಗ್ತಾ ಇತ್ತು. ಸೊ ದೊಡ್ಡವ್ರು ಇಲ್ಲೇನೋ ಒಂದು ಸೆಲ್ ಮಾಡ್ತಾ ಇದ್ದಾರೆ ಅನ್ನೋ ಉದ್ದೇಶ ಕಾಣಿಸ್ತಾ ಇಲ್ಲ. ಆದರೆ ಟೆಕ್ನಿಕಲ್ ಅನಾಲಿಸಿಸಲ್ಲಿ ಬರೀ ವಾಲ್ಯೂಮ್ ಇಟ್ಕೊಂಡು ನಾವು ಮಾಡೋಕ್ಕಾಗುತ್ತಾ, ಆಗೋದಿಲ್ಲ. ಇನ್ನೊಂದು ನಾವು ಎಂತ ಮಾಡ್ತಾ ಹೋಗಬೇಕು, ನಾವು ಡೈಲಿ ಕ್ಯಾಂಡಲ್ ಕೂಡ ನಾವು ನೋಡ್ತಾ ಹೋಗಬೇಕು ಏನಾಗಿತ್ತು, ಏನು ಕತೆ ಅಂತ ನೋಡಿ. ಡೈಲಿ ಕ್ಯಾಂಡಲ್ ಅಂತ ನಾವು ನೋಡ್ತಾ ಬರೋದಾದರೆ ಇಲ್ಲಿ 100 ಡೇ ಮತ್ತು 200 ಡೇ ಮೂವಿಂಗ್ ಆವರೇಜ್, ಇದನ್ನ ನಾನು ಟ್ರೇಡ್ ಟೂಲ್ಸ್ ಪ್ಲೇಲಿಸ್ಟಲ್ಲಿ ಸಪ್ರೇಟಾಗಿ ಡೆಡಿಕೇಟೆಡ್ ಆಗಿ ನಾನು ಮಾತಾಡಿದ್ದೀನಿ ಅಥವಾ. ಸೊ ಇಲ್ಲಿ 200 ಡೇ ಮೂವಿಂಗ್ ಆವರೇಜ್ ಯಾವಾಗ ಒಂದು 100 ಡೇ ಮೂವಿಂಗ್ ಆವರೇಜ್ಗೆ ಕ್ರಾಸ್ ಓವರ್ ಆಗುತ್ತೋ, 200 ಡೇ ಮೂವಿಂಗ್ ಆವರೇಜ್ ಅಂದರೆ ಇಲ್ಲಿ ಕಾಣಿಸ್ತಾ ಇರುವಂಥ ರೆಡ್ ಲೈನ್ ನಾನು ಹಾಕೊಂಡಿರೋದ್ರಲ್ಲಿ, ಅದು ಯಾವ್ದಾರ ಬೇಕಾದ್ರೂ ನೀವು ಸೆಟ್ಟಿಂಗ್ಸ್ ಇಟ್ಕೋಬೋದು. ಆ ವಿಡಿಯೋದಲ್ಲಿ ಡೆಡಿಕೇಟೆಡ್ ಆಗಿ ಮಾತಾಡಿದ್ದೀವಿ ಇದ್ರ ಬಗ್ಗೆ. ಯಾವಾಗ ಡೈಲಿ ಕ್ಯಾಂಡಲ್ಲಿ 200 ಡೇ ಮೂವಿಂಗ್ ಆವರೇಜು 100 ಡೇ ಮೂವಿಂಗ್ ಆವರೇಜನ್ನ ಕ್ರಾಸ್ ಓವರ್ ಮಾಡುತ್ತೋ ಆಗ ನಾವು ಸ್ವಲ್ಪ ಅಲರ್ಟ್ ಆಗಿರಬೇಕು ಆ ಸ್ಟಾಕಲ್ಲಿ. ಅರ್ಥ ಏನು, ಇಲ್ಲಿ ಏನಾಗ್ತಾ ಇದೆ, ಮೂವಿಂಗ್ ಆವರೇಜ್ ಅಂತಂದರೆ 200 ದಿನದಲ್ಲಿ ಡೈಲಿ ಕ್ಯಾಂಡಲ್ ಇಟ್ಕೊಂಡಾಗ ನಿಮ್ಮದು 200 ದಿನದ್ದಾಗಿರುತ್ತೆ ಆವರೇಜು. ಅದು 200 ದಿನದ ಆವರೇಜ್ನ ಟ್ರ್ಯಾಕ್ ಮಾಡ್ತಾ ಬರ್ತಿರುತ್ತೆ. ಇನ್ನೊಂದು 100 ದಿನದ ಆವರೇಜ್ನ ಟ್ರ್ಯಾಕ್ ಮಾಡ್ತಾ ಬರುತ್ತೆ. 200 ದಿನದ ಆವರೇಜು 100 ದಿನ ಆವರೇಜನ್ನು ಟೇಕ್ ಓವರ್ ಮಾಡ್ತಾ ಇದೆ ಅಂದರೆ ಅಲ್ಲಿ ಶಾರ್ಟ್ ಟರ್ಮಲ್ಲಿ ಆದ್ರೂ ಕೂಡ ಒಂದು ನೆಗೆಟಿವ್ ಒಂದು ಟ್ರೆಂಡ್ ಕಡೆಗೆ ಮಾರ್ಕೆಟ್ ಹೋಗ್ತಾ ಇದೆ ಅನ್ನೋದು ನೀವು ಅನಲೈಸ್ ಮಾಡ್ತಾ ಹೋಗ್ಬೋದು. ನೋಡಿ, ಅದಾಗಿದ್ದು 2022ರಲ್ಲಿ. ಆ ಟೈಮಲ್ಲಿ ಸರಿಸುಮಾರು ಆಲ್ಮೋಸ್ಟ್ ತುಂಬ ಒಂದು ದೊಡ್ಡದಂಥ ಫಾಲ್ ಆಗಿಬಿಟ್ಟಿತ್ತು. ಅಂದರೆ 1400ರಿಂದ 1000 ಲೆವೆಲ್ಗೆ ಸ್ಟಾಕು ಫಾಲ್ ಆಗಿಬಿಟ್ಟಿತ್ತು. ಸೊ ಆ ಟೈಮಲ್ಲಿ ಯಾರಾದರೂ ಎಕ್ಸಿಟ್ ಮಾಡಿದ್ರು ಕೂಡ ನಿಮಗೆ ನೋಡಿ ವಾಪಸ್ ನಿಮಗೆ ಮತ್ತೆ ರೀ ಎಂಟ್ರಿ ಹೆಂಗೆ ಸಿಗುತ್ತೆ. ಲಾಂಗ್ ಟರ್ಮಲ್ಲಿ ಇದನ್ನೆಲ್ಲ ನಾವು ತಲೆ ಕೆಡಿಸ್ಕೋಬೇಕಂತಂದರೆ ನೋಡಿ, ಲಾಂಗ್ ಟರ್ಮಲ್ಲಿ ನೀವು ಡೈಲಿ ಕ್ಯಾಂಡಲಲ್ಲಿ ತಲೆ ಕೆಡಿಸ್ಕೋಬೇಕಾಗಿಲ್ಲ, ಆದರೆ ವೀಕ್ಲಿ ಕ್ಯಾಂಡಲಲ್ಲಿ ನಾವು ಟ್ರ್ಯಾಕ್ ಮಾಡ್ತಾ ಇರಬೇಕಾಗುತ್ತೆ. 200 ವೀಕ್ಲಿ ಕ್ಯಾಂಡಲ್ನಲ್ಲಿ ನಾವು 200 ಡೇ 100 ಮೂವಿಂಗ್ ಆವರೇಜ್ ಏನಾಗ್ತಾ ಹೋಗುತ್ತೆ, ಅದು ದಿನದ್ದಾಗ್ತಾ ಹೋಗಲ್ಲ ಅಲ್ವಾ. ಸೊ ವೀಕ್ಲಿ ಕ್ಯಾಂಡಲಲ್ಲಿ ನಾವು ನೋಡ್ತಾ ಇದ್ದೀವಿ ಅಂತಂದಾಗ ಅದೇನಾಗ್ತಾ ಹೋಗುತ್ತೆ, ಅದು ನಮಗೆ 200 ವಾರದ ಮೂವಿಂಗ್ ಆ್ಯಾವ್ರೇಜ್ಗಳು ಆಗ್ತಾ ಹೋಗುತ್ತೆ. ಸೊ ಈಗ 200 ವಾರದ ಮೂವಿಂಗ್ ಆ್ಯಾವ್ರೇಜು ನಮಗೆ ಚೇಂಜ್ ಆಗಿರೋದು ಅಂತಂದರೆ ಎಲ್ಲಿ ಅಂತ ನೀವು ನೋಡ್ತಾ ಬರೋದಾದರೆ ಸರಿಸುಮಾರು ಆಲ್ಮೋಸ್ಟು ಡಿಸೆಂಬರ್ 16 ಟೈಮಲ್ಲಿ ನಮಗೆ ನೋಡಿ ಇಲ್ಲಿ 200 ವಾರದ ವೀಕ್ಲಿ ಆ್ಯಾವ್ರೇಜನ್ನು ಕೂಡ ಅದು ಬ್ರೇಕ್ ಆಗಿದೆ. ಸೊ ಲಾಂಗ್ ಟರ್ಮ್ ಇನ್ವೆಸ್ಟರ್ ಯಾರಾದರೂ ಆಗಿತ್ತು ಅಂತಂದರೆ ಇಲ್ಲಿ ನಾವು ವರಿ ಮಾಡ್ಕೋಬೇಕಾಗಿತ್ತು. ಬರೀ ಮೂವಿಂಗ್ ಆ್ಯಾವ್ರೇಜ್ ವಾಲ್ಯೂಮ್ 2 ಸಾಕ, ಇನ್ನೇನಾದರೂ ಬೇಕಾದರೆ ಬಸ್ ಸ್ಟ್ಯಾಂಡ್ ಮೆಥಡ್ ನಿಮಗೆ ಗೊತ್ತೇ ಇದೆ ನೋಡಿ. ಇಲ್ಲಿ 2020ರಲ್ಲಿ ಮಾಡಿದಂಥ ಹೈ ಅದು ಕರೆಕ್ಟಾ. ಅಲ್ಲಿನ ಒಂದು ಜೋರಾಗಿ ಕರೆಕ್ಷನ್
ಕರೆಕ್ಷನ್ ಆಗಿತ್ತು ಕೋವಿಡ್ ಟೈಮಲ್ಲಿ, ವಾಪಸ್ ಆ ಲೆವೆಲ್ನ ಬಿಟ್ಟು ಮೇಲ್ಗಡೆ ಹೋಗಿತ್ತು. ಅದು ಇಲ್ಲಿ ಏನು ಬಸ್ ಸ್ಟ್ಯಾಂಡ್ ಮಾಡಿಕೊಂಡು ಮೇಲ್ಗಡೆ ಹೋಗಿದೆ. ಸೊ ವಾಪಸ್ ಇಲ್ಲಿ ಲೆವೆಲ್ಗೆ ಬಂದಿದೆ. ಇಲ್ಲಿ ಒಂದು ಟ್ರೆಂಡ್ ಲೈನ್ ಕೂಡ ಒಂದು ನಾವು ಫಾರ್ಮ್ ಮಾಡ್ಕೊಂಡು ಬಂದಿದ್ವಿ. ಆ ಟ್ರೆಂಡ್ ಲೈನಿಂದ ಈ ಹಳೆ ಲೆವೆಲ್ಗಳಂತ ಬಂತು. ಆ ಲೆವೆಲ್ಗಳ ಹತ್ರ ನಮಗೆ ಒಂದು ಬ್ರೇಕ್ಔಟ್ ಕೂಡ ಆದಂಗೆ ಕಾಣಿಸ್ತು. ಸೊ ಇಲ್ಲಿ ಏನಾಗಿರುತ್ತೆ, ಆಪ್ಟಿಮಲಿ ಯಾವ ಥರ ಯೋಚನೆ ಮಾಡ್ತಿರ್ತಾರೆ, ಹಿಂದೆ ಆಗಿದಂಥ ಲೆವೆಲು ಸಪೋರ್ಟ್ ಲೆವೆಲು, ಇಲ್ಲಿಂದ ಸ್ಟಾಕು ಬ್ರೇಕ್ಔಟ್ ಆಗಬೇಕು ಅಂತ ಯೋಚನೆ ಮಾಡಿದ್ರಿ. ಅಂದರೆ ನೀವು ಲಾಂಗ್ ಟರ್ಮ್ ಆಗಿದ್ರೆ ಇಲ್ಲಿ ತನಕ ನೀವು ಹೋಲ್ಡ್ ಮಾಡೋದಕ್ಕೆ ಏನೂ ತೊಂದರೆ ಇಲ್ಲ. ಆಸ್ ಲಾಂಗ್ ಎಸ್ ಕಂಪನಿ ವರ್ಷದಿಂದ ವರ್ಷಕ್ಕೆ ಪರ್ಫಾರ್ಮ್ ಚೆನ್ನಾಗಿ ಮಾಡ್ತಾ ಇದೆ, ಫಂಡಮೆಂಟಲಿ ಏನೂ ಪ್ರಾಬ್ಲಮ್ ಇಲ್ಲ, ಇವ್ರದ್ದು ಲೇಬರು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟಿಂದನೇ ಇಶ್ಯೂ ಆಗಿದೆ ಅಂತ ನೀವು ಅಂದ್ಕೊಂಡಿದ್ರು ಕೂಡ ಅಲ್ಲಿ ತನಕ ಏನೂ ಪ್ರಾಬ್ಲಮ್ ಇರ್ತಾ ಇರಲಿಲ್ಲ. ಆದರೆ 200 ಡೇ ಮೂವಿಂಗ್ ಆ್ಯಾವ್ರೇಜು ಅಂದರೆ 200 ವೀಕ್ಲಿ ಮೂವಿಂಗ್ ಆ್ಯಾವ್ರೇಜ್ ಯಾವಾಗ ಇಲ್ಲಿ ಕ್ರಾಸ್ ಓವರ್ ಆಯಿತು, ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಯಿತು ನೋಡಿ, ಇಲ್ಲಿ ಬ್ರೇಕ್ಔಟ್ ಆಗಿತ್ತು, ನಿಜನೇ ಆಗಿತ್ತು ಅನ್ನೋದಾದರೆ ಈ ಒಂದು ಇಲ್ಲಿಂದ ವಾಪಸ್ ಮೇಲ್ಗಡೆ ಹೋಗಬೇಕಾಗಿತ್ತು ಸ್ಟಾಕ್. ಆದರೆ ಏನು ಮಾಡ್ತು, ಇಲ್ಲಿ ಮತ್ತೆ ಒಂದು ದೊಡ್ಡ ರೇಂಜ್ನ ಮಾಡ್ತು. ಆ ರೇಂಜನ್ನು ಯಾವಾಗ ಬ್ರೇಕ್ ಡೌನ್ ಆಯಿತು ನೋಡಿ, ಅಂದರೆ ಈ ಹಿಂದೆ ಇದ್ದಿದ್ದಂಥ ಇಂಪಾರ್ಟೆಂಟ್ ಸಪೋರ್ಟ್ ರೇಂಜು, ಆ ರೇಂಜನ್ನು ಬ್ರೇಕ್ ಡೌನ್ ಆಯಿತು. ಅಷ್ಟೊತ್ತಿಗೆ ನಮಗೇನಾಯಿತು, ವೀಕ್ಲಿ ಅಲರ್ಟಲ್ಲೂ ಕೂಡ ಕೊಡ್ತಾ ಇತ್ತು, ವೀಕ್ಲಿ ಮೂವಿಂಗ್ ಆ್ಯಾವ್ರೇಜು ಕೂಡ ಇಲ್ಲ, ಇಲ್ಲಿ ರೆಡ್ ಕ್ರಾಸ್ ಓವರ್ ಮಾಡ್ತಾ ಇದೆ ಅಂತ ಹೇಳ್ತು. ಇದು ಕ್ಲಿಯರ್ ಕಟ್ ಎಕ್ಸಿಟ್ ಸೈನ್. ಸೊ ಈ ಥರ ಮಾಡಬೇಕಾಗುತ್ತೆ ಕೆಲವೊಂದ್ಸಲ. ಇಲ್ಲ ಅಂತಂದರೆ ನಾನು ಇವಾಗಿನ ಸ್ಟಾಕ್ ಬೆಲೆ ನಿಮ್ಗೆ ಗೊತ್ತಿದೆ 436ಕ್ಕೆ ಬಂದಿದೆ, ಅಲ್ಲಿಂದ ಮತ್ತೆ ಒಂದು 50% ಅಂದರೆ 800 ಲೆವೆಲಿಂದ ಮತ್ತೆ 50% ಕರೆಕ್ಷನ್ ಆಗುವಂಥ ಸಾಧ್ಯತೆ ಇತ್ತು. ಸೊ ಹಾಗಾಗಿ ನಮಗೆ ಇಲ್ಲಿ ಕಾಪಾಡಿದ್ದಂದರೆ ಯಾವುದು ಅಂತಂದರೆ ನೋಡಿ, ಒಂದು ದೊಡ್ಡ ವಾಲ್ಯೂಮಲ್ಲಿ ನಮಗೆ ಸೆಲ್ಲಿಂಗ್ ಆಗ್ತಾ ಇಲ್ಲ ಅಂತ ಅನಿಸಿದ್ರು ಕೂಡ ನಮಗೆ ಏನು ಹಿಂದೆ ಆಗಿದ್ದಂಥ ಒಂದು ಬಸ್ ಸ್ಟ್ಯಾಂಡ್ ಲೆವೆಲ್ನ ಬ್ರೇಕ್ ಡೌನ್ ಆಗ್ತಾ ಇತ್ತು. ಜೊತೆಗೆ ವೀಕ್ಲಿ ಕ್ಯಾಂಡಲಲ್ಲಿ 200 ಡೇ ಮೂವಿಂಗ್ ಆವರೇಜ್ ಕ್ರಾಸ್ ಓವರ್ ಆಗ್ತಾ ಇತ್ತು. ಈ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಎಕ್ಸಿಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದಾಗಿತ್ತು. ಅದಲ್ಲದೆ ಇನ್ನೇನಾದರೂ ಫಂಡಮೆಂಟಲಿ ಅನಲೈಸ್ ಮಾಡೋಕ್ಕೆ ಇತ್ತ ಅಂತಂದರೆ ಖಂಡಿತ ಸ್ಟಾಕಿನ PE ರೇಷಿಯೋ ಈಗಲೂ ಕೂಡ ಇಷ್ಟು ಒಂದು ಕೆಳಗಡೆಗೆ ಬಂದಾಗಲೂ ಕೂಡ 62 ಬಂದಿದೆ. ಸೊ ನಾವೇನು ಮಾಡ್ಬೋದು, ಇಂಡಸ್ಟ್ರಿ ಆವ್ರೇಜ್ ಜೊತೆ ಕಂಪೇರ್ ಮಾಡ್ಬೋದು. ಇಂಡಸ್ಟ್ರಿಯ ಆವ್ರೇಜ್ ಎಷ್ಟಿದೆ, 57 ಇದೆ ನೋಡಿ. ಡಿಸ್ಪೈಟ್ 50% ಕರೆಕ್ಷನ್, ಇದು ಬರೀ ಈ 52 ವೀಕ್ ಹೈಯಿಂದ 50% ಕರೆಕ್ಷನ್ ಆಗಿರೋ ತೋರಿಸ್ತಾ ಇರುತ್ತೆ. ಬಟ್ ನೀವು 1400 ಅಂತ ನೋಡ್ತಾ ಬರೋದಾದ್ರೆ ಈಗ 436 ಅಂದರೆ 50%ಗಿಂತ ಜಾಸ್ತಿ ಕರೆಕ್ಷನ್ ಆಗಿದೆ ಅಲ್ವಾ, ಆಲ್ಮೋಸ್ಟ್ 60-70% ಕರೆಕ್ಷನ್ ಆಗಿದೆ. ಅಷ್ಟು ಕರೆಕ್ಷನ್ ಆದರೂ ಕೂಡ ಇಂಡಸ್ಟ್ರಿ PEಗಿಂತ ಇದು ತುಂಬ ಜಾಸ್ತಿ PEನಲ್ಲಿ ನಡೀತಾ ಇದೆ. ಇದು ಒಂದು ನಿಮಗೆ ವಾರ್ನಿಂಗ್ ಸೈನು. ಇನ್ನೊಂದು ಪೀಟರ್ ಲಿಂಚ್ ಅವ್ರ ಬಗ್ಗೆ ನಾನು ಹಿಂದೆ ಒಂದು ವಿಡಿಯೋ ಮಾಡಿದ್ದೆ, ಯಾರಾದರೂ ನೋಡಿಲ್ಲ ಅಂದರೆ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಅವರು ಒಂದು ಇಂಡಿಕೇಟರ್ನ ಫಾಲೋ ಮಾಡ್ತಾರೆ, ಅದರ ಹೆಸರು PEG ಇಂಡಿಕೇಟರ್ ಅಂತ. ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡೋಣಂತೆ. ಪ್ರೈಸ್ ಟು ಅರ್ನಿಂಗ್ ಟು ಗ್ರೋತ್ ಇಂಡಿಕೇಟರ್ ಅಂತ ಕರಿತಾ ಹೋಗ್ತೀವಿ. ಇದು ಕೂಡ ಎಷ್ಟು ಕಮ್ಮಿ ಇರುತ್ತೋ ಅಷ್ಟು ಒಳ್ಳೆಯದು ನೋಡಿ. ಎಲ್ಲ ಸೆಕ್ಟರ್ಗಿಂತನೂ ಇದು ಈ ಒಂದು ಸೆಕ್ಟರಲ್ಲಿರುವಂಥ ಎಲ್ಲ ಕಂಪ್ನಿಗಳಿಗಿಂತನೂ ಇದು ತುಂಬ ಜಾಸ್ತಿ ಇದೆ. 21ರಲ್ಲಿದೆ. ಇದು ಎಗೇನ್ ವಾರ್ನಿಂಗ್ ಸೈನ್. ನಮಗೆ PE ರೇಷನು ಜಾಸ್ತಿ ಇತ್ತು, PEG ರೇಷನು ಜಾಸ್ತಿ ಇತ್ತು. ಅದೇ ರೀತಿ ಕ್ವಾರ್ಟರ್ ಆ್ಯಂಡ್ ಸೇಲ್ಸು ಕೆಲವೊಂದು ನೆಗೆಟಿವ್ ಆಗಿದೆ. ROE ತುಂಬ ಹೈ ಲೆವೆಲ್ ಅಂತಲೂ ಇಲ್ಲ, ಓಕೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಇದೆ. ಬುಕ್ ವ್ಯಾಲ್ಯೂ 80 ರೂಪಾಯಿ ಇದೆ, ದಟ್ಸ್ ಓಕೆ. ಸೊ ಈ ರೀತಿಯಾಗಿದೆ. ಬುಕ್ ವ್ಯಾಲ್ಯೂಗಿಂತಲೂ ನಿಮಗೆ ಆಲ್ಮೋಸ್ಟ್ 6-7 ಪಟ್ಟು ಜಾಸ್ತಿಯಾಗಿ ಸ್ಟಾಕು ನಡೀತಾ ಇದೆ. ಸೊ ಈ ಎಲ್ಲ ಪ್ಯಾರಾಮೀಟರ್ಗಳನ್ನು ಇದ್ದಾಗ ನೀವು ಸ್ಟಾಕು ಈಗ ಒಂದು ಏನಂದರೆ ಒಂದು ಕಾಸ್ಟ್ಲಿ ಲೆವೆಲಲ್ಲಿದೆ ಅನ್ನೋದಂತೂ ನಿಮಗೆ ಖಂಡಿತ ಗೊತ್ತಾಗ್ತಾ ಹೋಗುತ್ತೆ. ಇನ್ನು ನಾವು ಇಯರ್ಲಿ ಬೇಸಿಸಲ್ಲಿ ಇದರದ್ದು ಬ್ಯಾಲೆನ್ಸ್ ಶೀಟ್ನ ನಾವು ಚೆಕ್ ಮಾಡ್ಕೊತ ಬರೋದಾದರೆ ನೋಡಿ ಏನು ಪ್ರಾಬ್ಲಮ್ ಆಗಿದೆ ಅಂತ ನೋಡೋದಾದರೆ, ಸೊ ವಾಪಸ್ಸು ಇಲ್ಲಿ ಬಾರೋಯಿಂಗ್ಸು ಲಯಬಿಲಿಟೀಸ್ ಇದೆಲ್ಲ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ನೀವು ಕ್ವಾರ್ಟರ್ ಡೇಟಾನೇ ನೋಡ್ತಾ ಬರೋಣ ಬೇಕಾದರೆ. ಸೊ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ನಾವು ನೋಡ್ತಾ ಬರೋದು ಹೋಗೋದಾದರೆ ನೋಡಿ, ಇಲ್ಲಿ ಸೇಲ್ಸ್ ಏನಾದರೂ ಕಮ್ಮಿ ಆಗ್ತಾ ಇದೆಯಾ ಅಂತಂದರೆ ಖಂಡಿತ ಕಮ್ಮಿ ಆಗಿರೋದು ಕಾಣಿಸ್ತಾ ಇದೆ. ನೋಡಿ 2021ರಲ್ಲೇ ಇವ್ರದ್ದು 744 ಕೋಟಿ ಸೇಲ್ ಆಗಿತ್ತು. ಈಗ ನೀವು ಕ್ರಮೇಣ ನೀವು ನೋಡ್ತಾ ಬರೋದಾದರೆ ಆ ಲೆವೆಲ್ನ ಅದನ್ನು ಬಿಟ್ಟು ದಾಟ್ ಹೋಗೋಕ್ಕೆ ಆಗ್ತಾನೆ ಇಲ್ಲ. ಇದು ಸ್ಟಾಕ್ ಆಲ್ರೆಡಿ ಒಂದು ನೆಗೆಟಿವ್ ಅಲ್ಲಿ ಬರ್ತಾ ಇದೆ. ಓಕೆ, ಇಯರ್ ಆನ್ ಇಯರ್ ಕ್ವಾರ್ಟರ್ ಸೇಲ್ಸ್ ಚೆನ್ನಾಗಿ ಆಗ್ತಾ ಇದೆ ಅಂತಂದರೆ ನಾವು ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇರಲಿಲ್ಲ. ಆದರೆ 2021ರಲ್ಲಿ ಮಾಡಿದಂಥ ಸೇಲ್ನ ಮುಟ್ಟಕ್ಕೆ ತುಂಬ ಒಂದು ಕಷ್ಟಪಡ್ತಾ ಇದೆ. ಅದೇ ಲೆವೆಲ್ನಲ್ಲಿ ಇದೆ, ಏನು ಕೂಡ ಸೇಲ್ಸಲ್ಲಿ ಇಂಪ್ರೂವ್ಮೆಂಟ್ ಆಗಿಲ್ಲ. ಅದೇ ರೀತಿ ಎಕ್ಸ್ಪೆನ್ಸ್ ನೋಡಿ, ಎಕ್ಸ್ಪೆನ್ಸು 2021ರಲ್ಲೂ ಜಾಸ್ತಿ ಇತ್ತು, ಇಲ್ಲ ಅಂತಲ್ಲ. ಸೊ ಆನ್ ಆನ್ ಆವ್ರೇಜ್ ಎಕ್ಸ್ಪೆನ್ಸ್ ಅದೇ ರೀತಿ ಬರ್ತಾ ಇದೆ. ಆದರೆ ಎಕ್ಸ್ಪೆನ್ಸು ಅಷ್ಟೇ ಇದ್ರೂ ಕೂಡ ಸೊ ಇವ್ರದ್ದು ಹಾಗಾದ್ರೆ ಏನಾಗಬೇಕಾಗಿತ್ತು, ಸೇಲು ಆಲ್ಮೋಸ್ಟ್ ಅದೇ ಇದೆ ಅಂತಂದರೆ ಪ್ರಾಫಿಟಬಿಲಿಟಿನೂ ಕೂಡ ಅಷ್ಟೇ ಇರಬೇಕಾಗಿತ್ತು. ಆದರೆ ಪ್ರಾಫಿಟಬಿಲಿಟಿ ಅಷ್ಟೇ ಇದೆಯಾ, ಇಲ್ಲ. ನೋಡಿ ಪ್ರಾಫಿಟಬಿಲಿಟಿ ಅವಾಗ ಎಷ್ಟಿದೆಯೋ ಅದಕ್ಕಿಂತ ಕಮ್ಮಿ ಆಗ್ತಾ ಹೋಗಿದೆ ಪ್ರಾಫಿಟಬಿಲಿಟಿ. ಅದನ್ನು ಕೂಡ ನಾವು ನೋಡ್ತಾ ಹೋಗಬೇಕು. ಏಕೇನು ಪ್ರಾಫಿಟಬಿಲಿಟಿ ಕಮ್ಮಿ ಆಗೋದಕ್ಕೆ ಕಾರಣ ಅವ್ರದ್ದು ಬೇರೆ ರೀತಿಯಲ್ಲಿ ಒಂದು ರೀತಿಯಂತೆ ಎಕ್ಸ್ಪೆನ್ಸ್ನ ಬೀಳ್ತಾ ಹೋಗ್ಬೋದು. ಇದನ್ನ ನೀವು ಕ್ವಾರ್ಟರ್ಲಿ ರಿಸಲ್ಟ್ಸ್ ಜೊತೆಗೆ ನೀವು ಇಯರ್ ಆನ್ ಇಯರ್ ಡೇಟಾನ ನೋಡ್ಕೊಂಬರೋದಾದರೆ ಅಲ್ಲಿ ನಮಗೆ ಕ್ಲೀನಾಗಿ ಗೊತ್ತಾಗ್ತಾ ಹೋಗುತ್ತೆ. ನೋಡಿ ಇದು ಇಯರ್ ಆನ್ ಇಯರ್ ಡೇಟಾ ಆಗಿರುತ್ತಲ್ವಾ, ಪ್ರಾಫಿಟ್ ಆ್ಯಂಡ್ ಲಾಸ್ತು. ಇಲ್ಲಿ ಎಕ್ಸ್ಪೆನ್ಸಸ್ ನೀವು ನೋಡ್ತಾ ಬನ್ನಿ. 2020-21ರಲ್ಲೆಲ್ಲ ಇವ್ರದ್ದು 1900 ಕೋಟಿ 1800 ಕೋಟಿ ಈ ರೀತಿ ಆಗಿತ್ತು. ಆಯಿತು, ಸೇಲ್ಸ್ ಫಿಗರ್ ಇಲ್ಲಿ ಜಾಸ್ತಿ ನಂಬರ್ನ ತೋರಿಸ್ತಾ ಇದೆ. ಇಯರ್ ಆನ್ ಇಯರ್ ನಿಮಗೆ ಜಾಸ್ತಿ ಹೇಳ್ತಾ ಇದೆ, ಆಯಿತಾ. ಕ್ವಾರ್ಟರ್ ಅಂದ್ರೆ ಇಯರ್ ಆನ್ ಇಯರ್ ಜಾಸ್ತಿ ಹೇಳ್ತಾ ಇದೆ. ಆದರೆ ಎಕ್ಸ್ಪೆನ್ಸಸ್ ನೋಡಿ, ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ. ಆ ಕಾರಣದಿಂದಾಗಿ ಇವ್ರದ್ದು ಆಪರೇಟಿಂಗ್ ಪ್ರಾಫಿಟ್ ಕೂಡ ಅಂತ ಒಂದು ಗಣನೀಯವಾಗಿ ಚೇಂಜ್ ಆಗಿಲ್ಲ. ಆಪರೇಟಿಂಗ್ ಪ್ರಾಫಿಟು ಬಿಕಾಸ್ ಎಕ್ಸ್ಪೆನ್ಸಸ್ಗಳು ಜಾಸ್ತಿ ಆಗಿದೆ. ಸೊ ಸೇಲ್ಸು ಕೂಡ ಆಲ್ಮೋಸ್ಟ್ ಆಲ್ ಅದೇ ಲೆವೆಲಲ್ಲಿದೆ. ಆಪರೇಟಿಂಗ್ ಪ್ರಾಫಿಟಲ್ಲಿ ಬೇರೆ ನೋಡ್ತಾ ಬಿದ್ದಿದೆ. ಅರ್ನಿಂಗ್ ಪರ್ ಶೇರ್ ನೋಡ್ತಾ ಬರೋದಾದರೆ ಕಮ್ಮಿ ಆಗ್ತಾ ಬರ್ತಾ ಇದೆ. ನೋಡಿ ಅರ್ನಿಂಗ್ ಪರ್ ಶೇರ್ ಅಂದರೆ ಒಂದು ಶೇರ್ ಎಷ್ಟನ್ನು ಅರ್ನ್ ಮಾಡ್ತಾ ಇದೆ ಅಂತ ನೋಡೋದಾದರೆ 2017-16ರಲ್ಲೇ ₹5 ಅರ್ನ್ ಮಾಡ್ತಾ ಇತ್ತು ಒಂದು ಶೇರು. ಈಗ 2022-23 ಬಂದ್ರೂ 2021ರಲ್ಲಿ 11ಕ್ಕೆ ಹೋಗಿತ್ತು. ಅದಾದಮೇಲೆ ಕ್ರಮೇಣವಾಗಿ ಇಯರ್ ಆನ್ ಇಯರು ಅರ್ನಿಂಗ್ ಪರ್ ಶೇರು ಕಮ್ಮಿ ಆಗ್ತಾನೆ ಬರ್ತಾ ಇದೆ. ಇದೆಲ್ಲ ಒಂದು ನಮಗೆ ನೆಗೆಟಿವಿಟಿ ಅಂಶ ಅಂತ ಅನಿಸುವಂಥದ್ದು. ಯಾವಾಗ ಸ್ಟಾಕು ಕೂಡ ಒಂದು ನೆಗೆಟಿವ್ ಆಗಿ ಸ್ಟ್ರಗಲ್ ಮಾಡ್ತಾ ಇದೆ
ಇದೆ, ಅವಾಗ ಅಟ್ಲೀಸ್ಟ್ ಸೇಲ್ಸ್ ಜಾಸ್ತಿ ಆಗಿ ಪ್ರಾಫಿಟಬಿಲಿಟಿ ಜಾಸ್ತಿ ಆಗಿದ್ರೆ ಓಕೆ ಇದೇನೋ ಒಂದು ಶಾರ್ಟ್ ಟರ್ಮಲ್ಲಿ ಆಗ್ತಾ ಇದೆ ಅಂತ ಅನ್ಬೋದು. ಬಟ್ ಜೊತೆಗೆ ಇನ್ನೊಂದು ನಮಗೆ ಇಂಪಾರ್ಟೆಂಟ್ ಡೇಟಾ ಹೇಳುವಂಥದ್ದು ವಾಲ್ಯೂಮಲ್ಲಿ ನಮಗೇನು ಇಲ್ಲಿ ಬಿಟ್ಕೊಡ್ಲೇ ಇಲ್ಲ ಈ ಸ್ಟಾಕು. ಕಾರಣ ಏನು ಅಂತಂದರೆ ಇಂಟ್ರೆಸ್ಟಿಂಗ್ಲಿ FIಗಳಾಗಲಿ DIಗಳಾಗಲಿ 2022ರಿಂದ ತುಂಬ ದೊಡ್ಡ ಹೋಲ್ಡಿಂಗ್ನಂತೂ ಹೊಂದಿಲ್ಲ, ಆದರೆ ಕಮ್ಮಿ ಅಂತೂ ಮಾಡ್ಕೊಂಡು ಬರ್ತಾ ಇಲ್ಲ. ನೋಡಿ ಇಲ್ಲಿ ಕಮ್ಮಿ ಆಗಿರುವಂಥವ್ರು ಪಬ್ಲಿಕ್ನೇ. ಪ್ರಮೋಟರ್ಗಳು ಕೂಡ ಕಾನ್ಫಿಡೆಂಟ್ ಆಗಿ ಇದ್ದಾರೆ, 70% ಇದ್ದಿದ್ದನ್ನು 71% ತನಕ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಆದರೆ ಇಲ್ಲಿ ಎಕ್ಸಿಟ್ ಆಗಿರುವಂಥದ್ದು ಪಬ್ಲಿಕ್ಕೇ. ಸೊ ಪಬ್ಲಿಕ್ ಎಕ್ಸಿಟ್ ಆಗಿದ್ದಕ್ಕೆ ಸ್ಟಾಕ್ ಬಿತ್ತ ಹಾಗೆ ಅಂತಲೂ ಹೇಳಕ್ಕೆ ಬರೋದಿಲ್ಲ. ಆದರೆ FIಗಳು ಮೊದಲಿಂದ ಇದರಲ್ಲಿ ಜಾಸ್ತಿ ಇರಲಿಲ್ಲ. ಅದಕ್ಕೆ ಹೇಳುವಂಥದ್ದು ಒಂದು ಕಂಪನಿಯಿಂದ ಒಂದು ಕಂಪನಿಗೆ ಬೇರೆ ಆಗ್ತಾ ಹೋಗುತ್ತೆ. ವಾಲ್ಯೂಮ್ ಅನ್ನೋದೇನಾದ್ರು ನಮಗೆ ದೊಡ್ಡದಾಗಿ ಮೊದಲೇ ತೋರಿಸ್ಬಿಟ್ಟಿತ್ತು ಅಂತಂದರೆ ಆಗ ನಿಮಗೆ ಗೊತ್ತಿರಬೇಕು, ಓಕೆ ಇಲ್ಲಿ FIಗಳು ಎಕ್ಸಿಟ್ ಮಾಡ್ತಾ ಇದ್ದಾರೆ ಅಥವಾ DIಗಳು ಎಕ್ಸಿಟ್ ಮಾಡ್ತಾ ಇದ್ದಾರೆ ಅಂದರೆ ನಮಗೆ ಈಸಿ ಮಾನದಂಡ ಆಗ್ತಾ ಹೋಗುತ್ತೆ, ನಾವು ಕೂಡ ಅವ್ರ ಜೊತೆ ಎಕ್ಸಿಟ್ ಆಗೋಕ್ಕೆ. ಯಾಕೆಂದರೆ ನಮಗಿಂತ ಹೆಚ್ಚಿನ ರಿಸೋರ್ಸ್ನ ಮತ್ತೊಂದು ಮಾಡಿರ್ತಾರೆ. ಆದರೆ FI DI ಹೋಲ್ಡಿಂಗ್ ಅಂತ ನೀವು ನೋಡ್ತಾ ಬರೋದಾದ್ರೆ ಈಗ ಪ್ರೆಸೆಂಟ್ ಡಿಸೆಂಬರ್ 2024 ತನಕ ನೋಡಿದ್ರೆ ಸರಿಸುಮಾರು 13% ಇದೆ ಹೋಲ್ಡಿಂಗ್ ಅಷ್ಟೇ. ಸೊ ಮೆಜಾರಿಟಿ ಇದರಲ್ಲಿ ಇರುವಂಥದ್ದು ಪ್ರಮೋಟರ್ ಹೋಲ್ಡಿಂಗೇ. ಸೊ ಪಬ್ಲಿಕ್ಕಿಗೆ ಮಿದ್ದವರಿಗೆ ಅವೈಲೇಬಲ್ ಇದ್ದಿದ್ದೇ ಕಡಿಮೆ. ಸೊ ನಂಬರ್ ಆಫ್ ಶೇರ್ ಹೋಲ್ಡರ್ಸ್ ನೀವು ನೋಡ್ತಾ ಬರೋದಾದ್ರೆ ಒಂದು ಪಾಯಿಂಟಲ್ಲಿ ಆಲ್ಮೋಸ್ಟ್ 2023ರಲ್ಲೆಲ್ಲ 3,58,000 3,61,000 ಶೇರ್ ಹೋಲ್ಡಿಂಗ್ ಇತ್ತು. ಅವಾಗ ನೋಡಿ ರಿಟೇಲ್ ಅವ್ರದ್ದು ಎಷ್ಟಿತ್ತು, ಆಲ್ಮೋಸ್ಟ್ 18% ರಿಟೇಲರ್ಸ್ ಹತ್ರನೇ ಇತ್ತು. FI DIಗಳಿಗಿಂತಲೂ ಜಾಸ್ತಿ ರಿಟೇಲರ್ಸ್ ಹತ್ರ ಇತ್ತು. ಸೊ ರಿಟೇಲರ್ಸ್ ಹತ್ರನೇ ಜಾಸ್ತಿ ಇದೆ ಅಂದರೆ FIಗಳು DIಗಳು ಮೇಲ್ಗಡೆ ತಗೊಂಡು ಹೋಗಲಿಲ್ಲ. ಸೊ ಸ್ಟಾಕ್ ಏನು ಮಾಡ್ತಾ ಹೋಯಿತು, ಅಲ್ಲೇ ರಿಟೇಲರ್ಸ್ ಮಧ್ಯದಲ್ಲೇ ಆಚೆ ಎಕ್ಸ್ಚೇಂಜ್ ಆಗ್ತಾ ಹೋಯಿತು. ಅವ್ರು ಕೊಡ್ತಾ ಹೋದಂಗ್ಲೂ ಕೂಡ ಇವರು ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊತಾ ಬಂದರು, DIಗಳು ಇನ್ಕ್ರೀಸ್ ಮಾಡ್ಕೊತ ಬಂದರು. ಈಗ ನೀವು ನೋಡ್ತಾ ಬರೋದ್ರೆ FIಗಳು ಕೂಡ ಸಣ್ಣದಾಗಿ ಇನ್ಕ್ರೀಸ್ ಮಾಡ್ಕೊತಾ ಬರ್ತಾ ಇದ್ದಾರೆ. ಹಾಗಂತ ಈಗ ಹೋಗಿ ನಾವು ಬೈ ಮಾಡಬೇಕಾ? ಇಲ್ಲ, ಆಲ್ರೆಡಿ ಹೇಳಿದ್ದೀನಿ ಫಂಡಮೆಂಟಲಿ ಯಾವ್ಯಾವ ರೀತಿಯಾಗಿ ಪ್ಯಾರಾಮೀಟರ್ಗಳಿದೆ ಅಂತ. ಬಟ್ ನೀವು ಓವರ್ ಆಲ್ ಶೇರ್ ಹೋಲ್ಡರ್ಸ್ ನೋಡೋದಾದರೆ 3,61,000 ಶೇರ್ ಹೋಲ್ಡರ್ಸ್ ಇದ್ದಿದ್ದು ಈಗ 2,37,000 ಅಂದರೆ 1.5 ಲಕ್ಷ ರಿಟೇಲರ್ಸ್ ಆಚೆ ಹೋಗಿದಾರಲ್ವಾ. FIಗಳು DIಗಳು ಒಂದೆರಡು ಏಜೆನ್ಸಿ ಬೈ ಮಾಡಿರುತ್ತೆ. ಅಂದರೆ ಬೆರಳಿಕೆ ಎಷ್ಟಿರ್ತಾರೆ, ಯಾಕಂದರೆ ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ಸಣ್ಣದಾಗಿ 10, 20, 5, 10 ಶೇರ್ ತೊಗೊಳೋಂಥದ್ದು ರಿಟೇಲರ್ಸೇ. ಸೊ ಇಂಡಿವಿಜುವಲ್ ಇನ್ವೆಸ್ಟರ್ಸ್ ಅಂತ ನೀವು ನೋಡ್ತಾ ಹೋಗೋದಾದರೆ ಸರಿಸುಮಾರು 1.5 ಲಕ್ಷ ಇಂಡಿವಿಜುವಲ್ ಇನ್ವೆಸ್ಟರ್ಸು ಕಮ್ಮಿ ಆಗ್ತಾ ಹೋಗಿದ್ದಾರೆ. ಈಗ ನೀವು ನೋಡ್ತಾ ಹೋಗೋದಾದರೆ ಸರಿಸುಮಾರು FIಗಳು DIಗಳದ್ದು ಸೇರಿಸಿ ಜೊತೆಗೆ ರಿಟೇಲರ್ದು ಸೇರಿಸಿದ್ರೆ ಸರಿಸುಮಾರು ಈಕ್ವಲ್ ಅಮೌಂಟ್ ಆಗಿ ಬಂದು ಕೂತಿದೆ. ಸೊ ಇದು ಕೂಡ ನಾವು ಒಂದು ಅನಲೈಸ್ ಮಾಡ್ತಾ ಹೋಗಬೇಕು. ಸೊ ಯಾವುದಾದ್ರು ಒಂದು ಸ್ಟಾಕಲ್ಲಿ ನಾವು ನೋಡ್ತಾ ಇದ್ದೀವಿ ಅಂತಂದರೆ ಫಂಡಮೆಂಟಲಿ ಅದರ ವ್ಯಾಲ್ಯೂಯೇಷನ್ ಯಾವ ರೀತಿ ಆಗಿದೆ, ಇಯರ್ ಆನ್ ಇಯರ್ ಸೇಲ್ಸ್ ಹೇಗೆ ಮಾಡ್ತಾ ಇದ್ದಾರೆ, ಇವ್ರದ್ದು ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದೆಯೋ ಕಮ್ಮಿ ಆಗಿದೆಯೋ, ಆಪರೇಟಿಂಗ್ ಪ್ರಾಫಿಟ್ ಜಾಸ್ತಿ ಆಗ್ತಾ ಇದೆಯೋ ಕಮ್ಮಿ ಆಗ್ತಾ ಇದೆಯೋ, ಪ್ರಾಫಿಟನ್ನು ಅದೇ ಕ್ಯಾಟಗರಿಯಲ್ಲಿ ತೋರಿಸ್ತಾ ಇದ್ದಾರಾ ಅಥವಾ ಅದರ್ ಇನ್ಕಮಲ್ಲಿ ತೋರ್ಸೋಕೆ ಶುರು ಮಾಡಿದಾರಾ. ನೋಡಿ ಅದರ್ ಇನ್ಕಮ್ ಅಂದರೆ ಏನು ಅಂತ ನಿಮಗೆ ಲೆಕ್ಕ ಸಿಗೋದಿಲ್ಲ. ಇಲ್ಲಿ ನೋಡಿ ಅದರ್ ಇನ್ಕಮಲ್ಲಿ ಇರಲಿಲ್ಲ, ಕ್ಲೀನಾಗಿ ಪ್ರಾಫಿಟು ತೋರಿಸ್ತಾ ಇದ್ರು, ಅಂದರೆ ಸೇಲ್ಸ್ ಎಲ್ಲ ಎಷ್ಟು ಬಂದಿತ್ತು ಅಷ್ಟು ಅಂತ. ಈಗ ನೋಡಿ 2020ರಿಂದ ನೋಡಿ ಅದರ್ ಇನ್ಕಮಲ್ಲಿ ಇಲ್ಲಿ 23 ಕೋಟಿ 22 ಕೋಟಿ 16 ಕೋಟಿ ಇದು ಬರೋಕ್ಕೆ ಶುರುವಾಯಿತು. ಮೊದಲು ಇದು ಇರಲಿಲ್ಲ. ನೋಡಿ ಈ ಥರದ್ದೆಲ್ಲ ಕೆಲವೊಂದನ್ನು ನಾವು ಅನಲೈಸ್ ಮಾಡ್ತಾ ಹೋಗಬೇಕಾಗುತ್ತೆ. ಅರ್ನಿಂಗ್ ಪರ್ ಶೇರು ಕೂಡ ನೋಡಿ 2021ರಲ್ಲಿ 11 ರೂಪಾಯಿ ಹೋಗಿದ್ದು, ಅದಾದಮೇಲೆ ಏನಾಗ್ತಾಯಿದೆ ಅರ್ನಿಂಗ್ ಪರ್ ಶೇರು ಕ್ರಮೇಣವಾಗಿ ಕಮ್ಮಿ ಆಗ್ತಾನೆ ಬರ್ತಾ ಇದೆ. ಸೊ ಸೇಲ್ಸ್ ಜಾಸ್ತಿ ಆಗ್ತಾ ಇರ್ಬೋದು, ಆದರೆ ಬರೀ ಸೇಲ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ನಾವು ನೋಡೋಕೆ ಹೋಗೋಕ್ಕೆ ಆಗೋದಿಲ್ಲ. ಅದ್ರ ತಕ್ಕಂಗೆ ಪ್ರಾಫಿಟ್ ಚೆನ್ನಾಗಿ ಆಗ್ತಾ ಇದೆಯಾ, ಇನ್ಕಮ್ ಯಾವುದ್ರಲ್ಲಿ ತೋರಿಸ್ತಾ ಇದ್ದಾರೆ, ಕಾಂಪಿಟೇಟರ್ ಜೊತೆ ಇವ್ರದ್ದು ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಯಾವ ರೀತಿ ಇದೆ. ಸೊ ಈ ಎಲ್ಲ ಪ್ಯಾರಾಮೀಟರ್ಗಳನ್ನು ನಾವು ನೋಡ್ತಾ ಹೋಗಬೇಕಾಗುತ್ತೆ. ಜೊತೆಗೆ ಟೆಕ್ನಿಕಲಿ ಬಸ್ ಸ್ಟ್ಯಾಂಡ್ ಬ್ರೇಕ್ ಡೌನ್ ಆಗಿತ್ತು, ಮೂವಿಂಗ್ ಆವರೇಜಿಂದ ಕೆಳಗಡೆ ಬಂದಿತ್ತು. ಸೊ ಈ ಎಲ್ಲ ಕಾರಣಗಳಿಂದಾಗಿ ರಿಲ್ಯಾಕ್ಸೋ ಇಂದು ಸ್ಟ್ರಗಲ್ ಆಗಿರೋದನ್ನ ನಾವು ನೋಡಿದ್ದೀವಿ. ಸೊ ಇದೇ ಥರ ಮುಂದಿನ ದಿನಗಳಲ್ಲಿ ಈ ಸೀರೀಸ್ನಲ್ಲಿ ಕೆಲವೊಂದು ಸ್ಟಾಕ್ಗಳ ಓಲ್ಡ್ ಡೇಟಾನ ತೊಗೊಂಡು ಅಲ್ಲಿ ಯಾಕೆ ಕೆಳಗಡೆ ಬಿದ್ದಿತ್ತು ಅಥವಾ ಅಲ್ಲಿಂದ ಯಾವುದಾದ್ರು ಒಂದು ಸ್ಟಾಕ್ ಮೇಲ್ಗಡೆ ಹೋಗಿತ್ತು ಅಂದರೆ ಅಲ್ಲಿ ನಮಗೆ ಏನಾದರೂ ಇಂಡಿಕೇಶನ್ ಇತ್ತಾ, ಬರೀ ಕೆಳಗಡೆದು ಅಲ್ಲ, ಯಾವುದೋ ಒಂದು ಸ್ಟಾಕು ತುಂಬ ವರ್ಷ ಒಂದೇ ಕಡೆ ಇದ್ದು ಮೇಲ್ಗಡೆ ಹೋಗೋಕ್ಕೆ ಶುರುವಾಗಿದ್ದರೆ ಕೂಡ ಅದನ್ನು ನಮ್ಗೆ ಏನಾದರೂ ಒಂದು ಪೊಟೆನ್ಷಿಯಲ್ನ ಐಡೆಂಟಿಫೈ ಮಾಡೋಕ್ಕೆ ಅವಕಾಶ ಇತ್ತಾ ಅನ್ನೋದನ್ನು ನಾವು ತಿಳಿಸ್ಕೊಡೋಂಥ ಪ್ರಯತ್ನ ಮಾಡ್ತೀನಿ. ಈ ಸರಣಿ ಈ ಕಾನ್ಸೆಪ್ಟ್ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸಾಧ್ಯವಾದ ಮಟ್ಟಿಗೆ ನಾನು ವೀಡಿಯೋ ಮಧ್ಯದಲ್ಲಿ ಅದರ ರಿಲೇಟೆಡ್ ಇನ್ಫಾರ್ಮೇಷನ್ನ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಮತ್ತೊಂದು ವೀಡಿಯೋದೊಂದಿಗೆ ಭೇಟಿಯಾಗೋಣ. ಮಾರ್ಕೆಟ್ ಮಾತುಕತೆ ಚಾನಲ್ ನೋಡ್ತಾ ಇರಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ಕಾರ.